ನಮ್ಮ ಭರತ ಖಂಡ ಸನಾತನ ಧರ್ಮದ ತವರೂರು. 33 ಕೋಟಿ ದೇವತೆಗಳ ಪ್ರಾಮುಖ್ಯತೆ ಇಲ್ಲಿ ಪ್ರಮುಖವಾಗಿದೆ. ಪ್ರತಿಯೊಂದು ದೇವಾಲಯಕ್ಕೂ ಅದರದೇ ಆದ ಪೌರಾಣಿಕ ಕಥೆ ಮತ್ತು ಇತಿಹಾಸವನ್ನು ಇಂತಹ ದೇವಾಲಯಗಳು ಅಡಗಿಸಿಕೊಂಡಿವೆ. ಇಂದಿನ ನಮ್ಮ ಅನಾವರಣ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದ ಶ್ರೀ ಸ್ವರ್ಣಗೌರಿ. ಹಾಸನ ಎಂದರೆ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ನೆನಪಾಗುತ್ತವೆ. ಆದರೆ ಮಾಡಾಳು ಶ್ರೀ ಸ್ವರ್ಣಗೌರಿ ವಿಭಿನ್ನ. ಇಲ್ಲಿ ಶಾಶ್ವತ ವಿಗ್ರಹವಿಲ್ಲ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುದ್ಧ ತದಿಗೆಯಂದು ಅರಿಶಿಣ, ಕಡಲೆ ಹಿಟ್ಟು ಮತ್ತು ಮಣ್ಣಿನಿಂದ ವಿಗ್ರಹವನ್ನು ನಿರ್ಮಿಸುತ್ತಾರೆ. ನಂತರ ಕೋಡಿಮಠದ ಶ್ರೀಗಳು ದೇವಿಗೆ ಮೂಗುತಿ ತೊಡಿಸುವ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇಂತಹ ಇತಿಹಾಸವಿರುವ ಶ್ರೀಮಾತೆಯನ್ನು ಗ್ರಾಮಸ್ಥರು 2 ವರ್ಷಗಳಿಂದ 2 ಕಡೆ ಪ್ರತಿಷ್ಠಾಪಿಸುತ್ತಾ ಬಂದಿದ್ದಾರೆ. ಇದು ಶ್ರೀ ಮೂಲಸ್ಥಾನ ಗೌರಮ್ಮನವರ ಆಸ್ಥಾನ. ಇದು 166 ವರ್ಷಗಳ ಇತಿಹಾಸವುಳ್ಳಂಥ ದೇವತೆ, ಶಕ್ತಿ ದೇವತೆ ಹಾಗೂ ಬಂದಂಥ ಭಕ್ತರಿಗೆ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಏಕೈಕ ದೇವತೆ ಮೂಲಸ್ಥಾನ ದೇವತೆ ಮೂಲಸ್ಥಾನ ಗೌರಮ್ಮನವರು. ಕೋಡಿಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಲಿಂಗಜ್ಜಯ್ಯನವರು 166 ವರ್ಷಗಳ ಹಿಂದೆ 8 ಕೋಟಿ ಜಪ ಮಾಡಿ ಮೂಗುತಿಯನ್ನ, ಅದಕ್ಕೆ ಶಕ್ತಿ ತುಂಬಿ ಮೂಗುತಿಯನ್ನ ಮಾಡಾಳು ಗೌರಮ್ಮನವರಿಗೆ ಮುದ್ದೇಗೌಡರ ಕೈಯಲ್ಲಿ ಕೊಟ್ಟು ಕಳಿಸಿರ್ತಾರೆ. ಪ್ರತಿ ವರ್ಷವೂ ಯಥಾ ಪ್ರಕಾರ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಗೌರಮ್ಮನವರ ಜಾತ್ರಾ ಹಬ್ಬದ ಸಮಯದಲ್ಲಿ ಅದನ್ನ ಮೂಗುತಿಯನ್ನ ತಾಯಿಯವರಿಗೆ ಧರಿಸ್ತಾರೆ. ಆ ಧರಿಸಿದ ತಕ್ಷಣವೇ ಅದಕ್ಕೆ ಶಕ್ತಿ ಬರ್ತದೆ. ಆ ಶಕ್ತಿಯ ದೇವತೆಗೆ ಮೂಲಸ್ಥಾನ ಗೌರಮ್ಮನವರು. ಇದರ ಇತಿಹಾಸ 166 ವರ್ಷಗಳದ್ದಾಗಿರುತ್ತೆ. 166 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಏಕೈಕ ದೇವತೆ ಅಂದ್ರೆ ಮಾಡಾಳಿನಲ್ಲಿ ಮೂಲಸ್ಥಾನ ಗೌರಮ್ಮನವರು. ಮೂಲಸ್ಥಾನ ಗೌರಮ್ಮನವರು ಅಂದ್ರೆ ಜಗತ್ ಪ್ರಸಿದ್ಧಿ ಗಳಿಸಿರುವಂತಹ ಏಕೈಕ ದೇವತೆ ಮೂಲಸ್ಥಾನ ಗೌರಮ್ಮನವರು. ಹಾಗೂ ಈ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ನಡೆದಾಡುವ ದೇವರೆಂದೇ ಪ್ರಸಿದ್ಧಿ ಪಡೆದಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರ ಅಪ್ಪಣೆಯಂತೆ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಜಾತ್ರೆ 12 ದಿನಗಳ ಜಾತ್ರೆ ಆಗಿರುತ್ತೆ. 12 ದಿನಗಳ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ. ಇದು 166 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಇಲ್ಲಿ ಶಕ್ತಿ ದೇವತೆಗಳು, ಹಲವಾರು ದೇವತೆಗಳು ನೆಲೆಸಿದ್ದಾರೆ. ಪಂಚಲಿಂಗೇಶ್ವರರಿದ್ದಾರೆ, ಪಕ್ಕದಲ್ಲಿ ನೀಲಲೋಚನ ಮಹಾಸ್ವಾಮಿಗಳು, ಮಹಾ ತಪಸ್ಸುಗಳಿದ್ದಾರೆ. ಶಿವಾನಂದ ಶಿವಯೋಗಿಗಳು, ರಾಜೇಂದ್ರ ಮಹಾಸ್ವಾಮಿಗಳಿದ್ದಾರೆ. ಹಾಗೂ ಬೆಂಕಿ ಬಿರುಗಾಳಿಯಂತೆ ನಮಗೆಲ್ಲರಿಗೂ ಸ್ಫೂರ್ತಿ ತುಂಬುವಂತಹ ದೇವರು ಚನ್ನಬಸವಣ್ಣನವರು, ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರ ಜೊತೆಯಲ್ಲಿ ಅವರು ಮಾರ್ಗದರ್ಶನವನ್ನು ಹಾಕಿಕೊಡ್ತಾರೆ. ಅದೇ ಮಾರ್ಗದರ್ಶನದಂತೆ ನಾವು ಸಹ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ಎಂದಿನಂತೆ ನಡೆಸ್ಕೊಂಡು ಬಂದಿದ್ದೀವಿ. ಅದ್ದೂರಿಯ ಜಾತ್ರೆ ಅಂದ್ರೆ ಮೂಲಸ್ಥಾನ ಗೌರಮ್ಮನವರ ಜಾತ್ರೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಶ್ರೀ ಮಾತೆಗೆ ಸುಮಾರು 150 ವರ್ಷಗಳ ಇತಿಹಾಸವೆಂದರೆ ಕೋಡಿಮಠದ ಶಿವಲಿಂಗಜ್ಜಯ್ಯ ಮತ್ತು ಮುದ್ದೇಗೌಡರಿಗೆ ದೇವಿಯ ರೂಪದಲ್ಲಿ ದರ್ಶನವಾದ ಕತೆ. ಬಾವಿಯಲ್ಲಿ ನೆಲೆಸಿದ ತಾಯಿ ಗೌರಮ್ಮ ಪ್ರತಿ ವರ್ಷ ಅರಿಶಿಣದ ವಿಗ್ರಹ ನಿರ್ಮಿಸಿ ನನಗೆ ಆಹ್ವಾನಿಸಿ ಎಂಬ ಆಜ್ಞೆ ಇತ್ತಳಂತೆ. ಆ ದಿನದಿಂದ ಇಂದಿನವರೆಗೂ ಕೋಡಿಮಠದ ಶ್ರೀಗಳು ದೇವಿಗೆ ಮೊದಲ ಹಾಗೂ ಕೊನೆಯ ಅಂತಿಮ ಪೂಜೆ ಸಲ್ಲಿಸುತ್ತಾರೆ. 10 ದಿನಗಳ ಜಾತ್ರೆಯಲ್ಲಿ ತ್ರಿಕಾಲ ಪೂಜೆ ವೈಭವದಿಂದ ಆಚರಣೆ ಮಾಡುತ್ತಾರೆ. ಭಕ್ತರು ಕರ್ನಾಟಕದಷ್ಟೇ ಅಲ್ಲ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಭಾರತದಿಂದಲೂ ಬರುತ್ತಾರೆ. ದೇವಿಯ ದರ್ಶನಕ್ಕಾಗಿ ಮುಂಜಾನೆ 5ರಿಂದ ಮಧ್ಯರಾತ್ರಿ 2ರವರೆಗೂ ದೇವಾಲಯ ತೆರೆದಿರುತ್ತದೆ. ಜನಸಂದಣಿ ಎಷ್ಟಿರಬಹುದು ಎನ್ನುವುದು ಊಹೆಗೂ ಅಸಾಧ್ಯ. ಸ್ವರ್ಣಗೌರಮ್ಮನವರ ವಿಶೇಷತೆ ಏನೆಂದರೆ ಹೆಸರಿನಲ್ಲೇ ಸ್ವರ್ಣ ಇದ್ದರೂ ಮೂಗುತಿಯನ್ನು ಹೊರತುಪಡಿಸಿ ಬೇರೆ ಆಭರಣವಿಲ್ಲ. ಕರ್ಪೂರ, ಅಕ್ಕಿ,
ಸೀರೆ, ಬಳೆ ಇಲ್ಲಿ ಭಕ್ತರು ಅರ್ಪಿಸಿದರೆ ಸಾಕು. ಆಕೆ ಕರ್ಪೂರದ ಆರತಿಯನ್ನು ತುಂಬಾ ಇಷ್ಟಪಡುತ್ತಾರೆ. ಜಾತ್ರೆ ಆರಂಭದ ದಿನ ಹಚ್ಚುವ ಕರ್ಪೂರ 10 ದಿನಗಳ ಕಾಲ ನಂದದೆ ಉರಿಯುತ್ತದೆ. ಭಕ್ತರು ಕರ್ಪೂರ ಹರಕೆ ಹಾಕಿ ತೀರಿಸುತ್ತಾರೆ. ಭಕ್ತರು ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ ಭಾಗ್ಯ ಹೀಗೆ ಅನೇಕ ಬಯಕೆಗಳಿಗಾಗಿ ಬಂದು ಶ್ರೀದೇವಿಯನ್ನು ಪೂಜಿಸುತ್ತಾರೆ. ಮೂಲಸ್ಥಾನ ಗೌರಮ್ಮನವರ ಟ್ರಸ್ಟ್ ಒಬ್ಬ ವ್ಯಕ್ತಿ. ಇದರ ಇತಿಹಾಸ ಏನಂದ್ರೆ, ಈ ಮೂಲಸ್ಥಾನ ಗೌರಮ್ಮನವರನ್ನು ಹಿಂದಿನಿಂದಲೂ ಮುದ್ದೇಗೌಡರ ವಂಶಸ್ಥರಿಂದ ಬಂದಂಥದ್ದು. ಅವರ ಮನೆಯಲ್ಲಿ ಅಂಗಳದಲ್ಲಿ ಒಂದು ಬಾವಿ ಇದೆ. ಕೋಡಿಮಠದ ಮಹಾತಪಸ್ವಿ ಶಿವಲಿಂಗಜ್ಜನವರು ಕೊಟ್ಟಂತ ಗಂಗೆಯನ್ನು ಆ ಮನೆ ಒಳಗೆ ಇರ್ತಕ್ಕಂಥ ಬಾವಿ ಒಳಗೆ ಹಾಕ್ತಾರೆ. ಆ ಗಂಗೆಯ ರೂಪ ಬಂದಂಥದ್ದನ್ನು ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಮತ್ತಿಗೆ ತಂದುಬಿಟ್ಟು ಅಲ್ಲೇ ಪ್ರತಿಷ್ಠಾಪಿಸ್ತಾರೆ. ಆ ಮನೆ ಒಳಗಡೆಗೆ ಈ ಗೌರಮ್ಮನವರನ್ನು ತಯಾರು ಮಾಡ್ತಾರೆ. ಅಲ್ಲಿಂದ ಮೂಲಸ್ಥಾನ ಬಾವಿಯಿಂದ ನೇರವಾಗಿ ಈ 2 ವರ್ಷದಿಂದ 164 ವರ್ಷ ದೇವಸ್ಥಾನದಲ್ಲಿತ್ತು. ಈ 2 ವರ್ಷದಿಂದ ತಾತ್ಕಾಲಿಕವಾದಂಥ ದೇವಸ್ಥಾನದಲ್ಲಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ತದನಂತರ ಈಗಾಗಲೇ ಕೋಡಿಮಠದ ಶ್ರೀಗಳು 1.5 ಕೋಟಿ ವೆಚ್ಚದಲ್ಲಿ ಇದ್ರ ಪಕ್ಕದಲ್ಲೇ ದೇವಸ್ಥಾನ ಈಗಾಗಲೇ ಪ್ರಾರಂಭವಾಗಿದೆ ಕಟ್ಟಡ. ಮುಂದಿನ ನಾಗರ ಪಂಚಮಿ ದಿನದಂದು ನೂತನ ದೇವಸ್ಥಾನ ಲೋಕಾರ್ಪಣೆಗೊಳ್ಳುತ್ತೆ. ಇದಕ್ಕೆಲ್ಲ ನೇತೃತ್ವ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಆರನಡಿ ಸುಕ್ಷೇತ್ರ. ಹೀಗಾಗಿ ಇದಕ್ಕೆ ಬೇರೆ ಯಾವುದೇ ವಜ್ರ ಆಡಂಬರದಿಲ್ಲ. ಮಹಾತಪಸ್ವಿ ಶಿವಲಿಂಗಜ್ಜನವರು ಪಟ್ಟಂತ ಆ ಮೂಗುತಿಯ ದರ್ಶನದಿಂದಲೇ ಈ ಲೋಕ ಜನ ಕಲ್ಯಾಣದ ಎಲ್ಲ ಪಾವನವಾಗುತ್ತೆ ಅಂತ ನಾನು ಇಷ್ಟೊಂದು ಹೇಳ್ತೀನಿ. ವಿಶೇಷ ಏನಂತಂದ್ರೆ, ಹೋದ ವರ್ಷದಿಂದ 2ನೇ ವರ್ಷ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದು ವಿಸರ್ಜನಾ ಮಹೋತ್ಸವ ಬದಲಾವಣೆ ಆಗಿದೆ. ಅಮ್ಮನವ್ರು ಇಟ್ಟ ದಿವಸದಿಂದ 12ನೇ ದಿವಸ ಅಂದ್ರೆ ಬರೋ ತಿಂಗಳು 6ನೇ ತಾರೀಕು ಶನಿವಾರ ಮಧ್ಯಾಹ್ನ 2:45ಕ್ಕೆ ಮೂರು ಮಂದಿನ ಕಲ್ಯಾಣದಲ್ಲಿ ವಿಸರ್ಜನೆ ಮಾಡುತ್ತೆ. ಇಷ್ಟನ್ನು ನಾನು ಹೇಳ್ತೇನೆ. ದೇವಾಲಯದ ಆಡಳಿತ ಮಂಡಳಿ ಭಕ್ತರಿಂದ ಬಂದ ಅಕ್ಕಿಯಿಂದಲೇ ದಾಸೋಹ ಏರ್ಪಡಿಸುವುದು ಇಲ್ಲಿನ ಇನ್ನೊಂದು ವಿಶೇಷವಾಗಿದೆ. ಒಂಬತ್ತನೇ ದಿನದ ರಾತ್ರಿ ವಿಸರ್ಜನೆ ಮಹೋತ್ಸವ ಆರಂಭ. 10ನೇ ದಿನದ ಬೆಳಿಗ್ಗೆ ಮಹಾಮಂಗಳಾರತಿ. ಅದಾದ ಬಳಿಕ ಹೂವಿನಿಂದ ಅಲಂಕರಿಸಿದ ರಥದಲ್ಲಿ ಗೌರಮ್ಮನ ರಥೋತ್ಸವ. ಸಂಜೆ ವೇಳೆಗೆ ಕೋಡಿಮಠದ ಶ್ರೀಗಳು ಮೂಗುತಿಯನ್ನು ತೆಗೆಯುತ್ತಾರೆ. ಅಂದು ದೇವಿಯ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತದೆ ಎಂಬ ನಂಬಿಕೆ ಇದೆ. ಗ್ರಾಮಸ್ಥರ ನಂಬಿಕೆಯ ಪ್ರಕಾರ ಶ್ರೀ ಮಾತೆಯ ಕಣ್ಣೀರಿಗೂ ಒಂದು ಪೌರಾಣಿಕ ಕಥೆ ಇದೆ. ಹಬ್ಬಕ್ಕೆ ತವರು ಮನೆಗೆ ಬಂದ ಮಗಳು ಮತ್ತೆ ಗಂಡನ ಮನೆಗೆ ಹೋಗುವಾಗ ಹೇಗೆ ಕಣ್ಣೀರು ಸುರಿಸುತ್ತಾಳೋ ಅದೇ ರೀತಿ ದೇವಿಯು ಭಕ್ತರನ್ನು ಬಿಟ್ಟು ಹೋಗುವಾಗ ದುಃಖಿಸುತ್ತಾಳೆ ಎಂಬ ನಂಬಿಕೆ ಗ್ರಾಮಸ್ಥರದ್ದು. ಕೊನೆಗೆ ಗ್ರಾಮದಲ್ಲಿನ ಕಲ್ಯಾಣಿಯಲ್ಲಿ ದೇವಿಯನ್ನು ವಿಸರ್ಜನೆ ಮಾಡುವ ಮೂಲಕ 10 ದಿನಗಳ ಸಂಭ್ರಮ ಅಂತ್ಯವಾಗುತ್ತದೆ. ಆದರೆ ಅದು ಅಂತ್ಯವಲ್ಲ, ಮತ್ತೆ ಮುಂದಿನ ವರ್ಷದ ಜಾತ್ರೆಗೆ ಸಿದ್ಧತೆಯ ಆರಂಭ.